ಸೊ ಹೀಗೆ ಕಾಲ್ತುಳಿತದಲ್ಲಿ ಕರ್ನಾಟಕದವರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. 5 ಮಂದಿ ಕರ್ನಾಟಕದವರು ಈ ಕಾಲ್ತುಳಿತದ ಸಂದರ್ಭದಲ್ಲಿ ಅಲ್ಲೇ ಇದ್ರು. ಬಟ್ ಅದೃಷ್ಟವಶಾತ್ ಅವರು ಬಚಾವಾಗಿದ್ದಾರೆ. ಕುಂಭಮೇಳಕ್ಕೆ ಅಂತ ಹೇಳಿ ಹೋಗಿದಂತ ಚಿಕ್ಕಬಳ್ಳಾಪುರದ 4 ಜನ, ನೆಲಮಂಗಲ ಮೂಲದ ಓರ್ವ ವ್ಯಕ್ತಿ ಇದರಲ್ಲಿ ಇದ್ದಾರೆ, ಬಚಾವಾಗಿದ್ದಾರೆ. ಕಾಲ್ತುಳಿತದ ಸ್ಥಳದಿಂದ ನಾವು ಸ್ವಲ್ಪ ದೂರದಲ್ಲೇ ಇದ್ವಿ. ಆ ಟೈಮ್ನಲ್ಲಿ ಎಲ್ಲರೂ ನುಗ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಎಲ್ಲ ಕಡೆನೂ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ರು. ನಾವೆಲ್ಲರೂ ಹೇಗೋ ಬಚಾವಾದ್ವಿ ಅಂತ ಶ್ರೀಧರ್ ಅಂತೇಳಿ TV9ಗೆ ಕುಂಭಮೇಳದಲ್ಲಿ ಹೇಗೆ ಸಮಸ್ಯೆಯನ್ನು ನಾವು ಅನುಭವಿಸಿದ್ವಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಶ್ರೀಧರ್ ಅವರು ಇದ್ದಾರೆ, ನಮ್ಮ ಜೊತೆಗೆ ಮಾತಾಡೋಣ. ನಮಸ್ತೆ ಶ್ರೀಧರ್ ಅವರೇ, ಈಗ ಹೇಗಿದ್ದೀರಿ? ಸರ್ ಆರಾಮಾಗಿದ್ದೀವಿ ಸರ್. ಎಲ್ಲಿದ್ದೀರಿ ಈಗ? ಸರ್ ನಾವು ಪ್ರಯಾಗ್ರಾಜ್ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಅಯೋಧ್ಯೆಗೆ ಹೋಗೋಣ ಅಂತ ಆಚೆಗೆ ಬಂದ್ವಿ. ಓಕೆ. ಏನ್ ರಾತ್ರಿ ಎಲ್ಲ ಫುಲ್ ಟ್ರಾಫಿಕ್ ಸರ್, ಫುಲ್ ಜಾಮ್ ಇದೆ. 100 ಕಿಲೋಮೀಟರ್ ವರೆಗೂ ಜಾಮ್ ಇದೆ ಪ್ರಯಾಗ್ರಾಜ್ ಸುತ್ತು ರೌಂಡಿಂಗ್. ಆ ಟೈಮಲ್ಲಿ ಇದ್ರ ನೀವು ಬೆಳಗಿನ ಜಾವ ಅಲ್ಲಿ? ಹೌದು ಸರ್, ಸ್ವಲ್ಪ ದೂರದಲ್ಲಿ ಇದ್ವಿ ನಾವು. ಆ ಚಲಪಿಲಿ ಆಗಿ ಜನ ಇದ್ ಮಾಡಿದ ತಕ್ಷಣ, ನೂಕಾಡಿದ ತಕ್ಷಣ ನಾವು ಬಚಾವಾಗಿ ಮುಂದಕ್ಕೆ ಓಡ್ ಬಂದ್ಬಿಟ್ವಿ ನಾವು. ಓಕೆ ಓಕೆ. ಹೆಂಗ್ ನಿಮ್ಗೆ ಅನ್ಸುತ್ತೆ ಹೆಂಗ ಆಗಿದ್ದು ಅಂತ ಹೇಳಿ ಶ್ರೀಧರ್ ಅವ್ರೆ ಅಲ್ಲಿ ನೋಡ್ದಂಗ್ ನೀವು? ಏಕಾಏಕಿ ಸರ್, ಮೊನ್ನೆ ಸಂಜೆಯಿಂದಾನೆ ಜನ ಜಮಾವಣೆ ಸರ್. ನಾವು ಮೊನ್ನೆ ಸಂಜೆನೆ ಬಂದ್ವಿ. ಓಕೆ. ಬಂದು ಅಮಾವಾಸ್ಯೆ ಸ್ನಾನಕ್ಕೋಸ್ಕರವಾಗಿ ನಾವು ಬಂದು ಅಲ್ಲೇ ವೆಯ್ಟ್ ಮಾಡಿದ್ವಿ. ರೂಮ್ ತಗೊಂಡು ಅಲ್ಲೇ ಇದ್ವಿ. ಓಕೆ. ಸುಮಾರು 20 ಕಿಲೋಮೀಟರ್ ನಡೆದು ನಾವು ಅಲ್ಲಿ ಇದಕ್ಕೆ ಹೋಗಿದ್ವಿ ಸರ್, ಸಂಗಮ ಹತ್ರ. ಸುಮಾರು 20 ಕಿಲೋಮೀಟರ್ ನಡೆದಿದ್ವಿ. ಓಕೆ. ಬಹಳ ಜನ ಸರ್, ವಿಪರೀತ ಜನ ಅಂದ್ರೆ ಜನ. ಯಾವ ರಸ್ತೆನೂ ಇದು ಊಟ ಎಲ್ಲಕ್ಕೂ ತೊಂದ್ರೆನೆ. ಓಕೆ. ಅಲ್ಲ, ವ್ಯವಸ್ಥೆ ಚೆನ್ನಾಗಿದೆ ಅಲ್ಲೆಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನೀವು ನೋಡ್ದಂಗೆ ಏನು ಊಟದ ವ್ಯವಸ್ಥೆ ತುಂಬಾ ಅವ್ಯವಸ್ಥೆ ಇದೆ ಸರ್. ಊಟದ್ದು ತುಂಬಾ ಅವ್ಯವಸ್ಥೆ ಇದೆ. ಓಕೆ ಓಕೆ. ಅಲ್ಲಿನ ಜನಕ್ಕೆ ಅಡ್ಜಸ್ಟ್ ಆಗ್ಬೋದು, ಏನೋ ಪಾವು ಅದು ಇದು ತಿನ್ಕೊಂಡು ಕಾಲ ಆಗ್ತಾರೆ. ನಮ್ಗೆ ಆತರ ಆಗಲ್ಲ ಸರ್, ನಮ್ ಕರ್ನಾಟಕದವ್ರಿಗೆ. ಕರೆಕ್ಟ್. ಸೊ ಆತರ ಸಮಸ್ಯೆ. ಇನ್ನ ಓಡಾಡೋದಕ್ಕೂ ತುಂಬಾ ಸಮಸ್ಯೆ ಇದೆ ಅನ್ಸುತ್ತೆ ಅಲ್ಲಿ? ಹೌದು ಸರ್, ಸುಮಾರು ಪ್ರಯಾಗ್ರಾಜ್ ಸುತ್ತು ಸರೌಂಡಿಂಗ್ 50-60 ಕಿಲೋಮೀಟರ್ ಎಲ್ಲ ರಸ್ತೆನೂ ಜಾಮ್ ಆಗಿದೆ. ವೆಹಿಕಲ್ಸ್ ಅಂತೂ ಬಿಡೋದೇ ಇಲ್ಲ ಅನ್ಸುತ್ತೆ ಒಳಗೆ. ಸುಮಾರು 2 ಗಂಟೆಯಿಂದ ಆಚೆ 10 ಕಿಲೋಮೀಟರ್ ಪಾಸ್ ಆಗಕ್ಕೆ ಇಷ್ಟು ಸಮಯ ತಗೊಂಡಿದೀವಿ. ಓಕೆ ಓಕೆ. ಆಚೆ ಬರೋದಕ್ಕೆ. ಓಕೆ. ವೆಹಿಕಲ್ಸ್ ಅಂತೂ ಅಲ್ಲಿ ಹತ್ರಕ್ಕಂತೂ ಬಿಡೋದೇ ಇಲ್ಲ, ದೂರದಲ್ಲೇ ಬಿಡೋದೇ ಇಲ್ಲ. ಪಾರ್ಕಿಂಗ್ ಮಿನಿಮಮ್ 10 ಕಿಲೋಮೀಟರ್ಸ್, 15 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್. ಓಕೆ. ನಡಿಲೇಬೇಕಷ್ಟು. ಓಕೆ. ಸೊ ಇವತ್ತು ಬೆಳಗಿನ ಜಾವ ಈ ನುಗ್ಲಾಯ್ತಲ್ಲ ಆ ಟೈಮಲ್ಲಿ, ಸೊ ಹೆಂಗಾಗಿದ್ದು ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ? ಅಂದ್ರೆ ಅಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು, ವ್ಯವಸ್ಥೆ ಎಲ್ಲ ಮಾಡಿದ್ರೆ ನೀಟಾಗಿ ಹೋಗ್ಲಿ ಅಂತೇಳಿ ಎಲ್ಲ ವ್ಯವಸ್ಥೆ ಆದ್ರೂ ಕೂಡ ಅಂತ ಯಾವ ತರ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಕೋಟ್ಯಾಂತರ ಜನ, ನಾವು 3 ಕೋಟಿ ಅನ್ಕೊಂಡ್ರೆ 6 ಕೋಟಿ ಇದಾರೆ, ಅಷ್ಟು ಜನ ಬಂದಿದ್ದಾರೆ. ಓಕೆ ಓಕೆ ಓಕೆ. ಎಲ್ರಿಗೂ ಆ ಟೈಮಲ್ಲಿ ಸ್ನಾನ ಮಾಡ್ಬೇಕು ಅಂತ ಒಂದು ಇದಲ್ವ ಸರ್, ಅಮಾವಾಸ್ಯೆ ಸ್ನಾನ ಮಾಡ್ಬೇಕು ಅಂತ. ನಿಜ. ಅದು ನೂಕಾಟದ ತೊಂದ್ರೆ. ಒಂದು ಫೋನ್ ಕನೆಕ್ಟ್ ಆಗೋದಿಲ್ಲ, ನೆಟ್ವರ್ಕ್ಸ್ ಇಲ್ಲ, ಬಹಳ ಹಿಂಸೆ. ಎಷ್ಟು ಜನ ಹೋಗಿದ್ರಿ ನೀವು ಒಟ್ಟಿಗೆ ಶ್ರೀಧರ್ ಅವರೇ? ನಾವು 5 ಜನ ಹೋಯ್ತು ಸರ್, ಸ್ನೇಹಿತರು ಎಲ್ಲ ಚಿಕ್ಕಬಳ್ಳಾಪುರದಿಂದ. ಎಲ್ರು ಪಕ್ಕ ಮಂಚಿನ ಬಲೆ ಅಂತ. ಎಲ್ರು ಸೇಫ್ ಆಗಿದ್ದೀರಲ್ಲ ಶ್ರೀಧರ್ ಅವರೇ? ಎಲ್ಲ ಸೇಫ್ ಆಗಿದೀವಿ ಸರ್, ಸೇಫ್ ಆಗಿದೀವಿ, ಆರಾಮಾಗಿತ್ತು. ಓಕೆ. ಸೊ ನಿಮ್ದು ಆಯ್ತಾ? ನೀವು ಅಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ನಾವು ಸ್ನಾನ ಮುಗಿಸಿ ಆಚೆ ಬಂದ್ವಿ. ತಿಂಡಿ ಇಲ್ಲ, ಇನ್ನು ತಿಂಡಿಗೆ ಒದ್ದಾಡ್ತಾ ಇದೀವಿ. ಓಕೆ. ಸೊ ಇಲ್ಲಿ ತ್ರಿವೇಣಿ ಸಂಗಮದಲ್ಲೇ ಮಾಡಿದ್ರಾ ಸ್ನಾನ? ತ್ರಿವೇಣಿ ಸಂಗಮದಲ್ಲೇ ಆಯ್ತಾ? ಅಲ್ಲೇ ಮಾಡ್ತೀವಿ. ಓಕೆ. ಯಾಕಂದ್ರೆ ಈಗ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಲ್ಲೇನೆ ಘಾಟ್ಗಳಲ್ಲಿ ಸ್ನಾನ ಮಾಡಿ ಅಂತ ಹೇಳಿದ್ರಂತೆ. ಆ ಥರದ್ದು ಏನಾದ್ರು ಅನೌನ್ಸ್ಮೆಂಟ್ ಕೇಳಿಸುತ್ತಾ? ಇಲ್ಲ, ನಾವು ಅಲ್ಲೇ ಮಾಡಿದ್ವಿ, ನಾವು ತ್ರಿವೇಣಿ ಸಂಗಮದಲ್ಲೇ ಮಾಡ್ತೀವಿ. ಓಕೆ. ಸೊ ಈಗ ಹಂಗಾರೆ ಮತ್ತೆ ಬಿಡ್ತಾ ಇದಾರೆ ಅಲ್ಲಿ ಮತ್ತೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ? ಬಿಡ್ತಾ ಇದ್ದಾರೆ ಸರ್, ಬಿಡ್ತಾ ಇದ್ದಾರೆ. ಓಕೆ. ಈಗ ಅಲ್ಲಿಂದ ಎಲ್ಲ ಜನರನ್ನ ಕ್ಲಿಯರ್ ಮಾಡಿದ್ದಾರೆ ಅನ್ಸುತ್ತೆ? ಜನ ಕ್ಲಿಯರ್ ಮಾಡಕ್ ಆಗೋದಿಲ್ಲ ಸರ್, ಇನ್ನು 1 ಡೇ ಆಗುತ್ತೆ ಆಚೆ ಬರಕ್ ಜನ. ಅಲ್ಲ, ಅಲ್ಲಿ ಗಾಯಾಳುಗಳಿದ್ರಲ್ಲ ಕಾಲ್ ತುಳಿತದಲ್ಲಿ, ಅವ್ರನ್ನೆಲ್ಲ ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ಬಿಟ್ಟಿರ್ತಾರೆ. ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಅವ್ರನ್ನೆಲ್ಲ. ಓಕೆ ಓಕೆ. ಸರಿ ಶ್ರೀಧರ್ ಅವರು, ಯಾವಾಗ ವಾಪಸ್ ಬರ್ತಾ ಇದ್ರಿ? ನಾವ್ ಇವತ್ತು ಬಿಟ್ಬಿಡ್ತೀವಿ ಸರ್, ರಿಟರ್ನ್. ಸರಿ. ನಾವು 4 ವೀಲರ್ ಅಲ್ಲಿ ಹೋಗಿದ್ವಿ, ಕಾರಲ್ಲಿ ಹೋಗಿದ್ವಿ. ಹೌದಾ? ನೀವೇ ಗಾಡಿ ಮಾಡ್ಕೊಂಡು ಹೋಗಿದ್ರಿ? ಹೌದು, ನಮ್ದೇ ಸ್ವಂತ ಕಾರಲ್ಲಿ ಹೋಗಿದ್ವಿ ಸರ್. ಓಕೆ ಓಕೆ. ಸರಿ ಶ್ರೀಧರ್ ಅವರ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರೆ, ಒಳ್ಳೆಯದಾಗಲಿ. ಇದು ಶ್ರೀಧರ್ ಅವರ ಮಾತುಗಳು. ಅದೃಷ್ಟವಶಾತ್ ನಾವು ಹೋಗಿ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಎಲ್ಲ ಸ್ನಾನ ಮುಗೀತು ನಮ್ಮದು, ಶಾಹಿ ಸ್ನಾನ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಜೊತೆಗೆ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ, ನಮಗೆ ಸ್ವಲ್ಪ ಬಿಟರ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದನ್ನೇ ಶ್ರೀಧರ್ ಅವರು ಕೂಡ ಹೇಳ್ತಾ ಇದ್ರು. ಇನ್ನೊಬ್ರು ಅನಿಲ್ ಅಂತ ಇದ್ದಾರೆ, ಅನಿಲ್ ಕುಮಾರ್ ಅವರು, ಮಾತಾಡೋಣ. ನಮಸ್ತೆ ಅನಿಲ್ ಕುಮಾರ್ ಅವರೇ, ಹೇಗಿದ್ದೀರಿ? ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ಎಲ್ಲಿದ್ದೀರಿ ಈಗ ಎಕ್ಸಾಕ್ಟ್ ಆಗಿ ನೀವು? ನಾವು ಪ್ರಯಾಗ್ರಾಜ್ ಬಿಟ್ಟು ಮುಂದೆ ಇವಾಗ ಸೇಫ್ ಆಗಿ ಆಚೆ ಬಂದಿದ್ದೀವಿ ಸರ್ ನಾವು. ಓಕೆ. ಹೇಗಿತ್ತು ಅಲ್ಲಿ ಪರಿಸ್ಥಿತಿ ಪ್ರಯಾಗ್ರಾಜಲ್ಲಿ?
ಸರ್ ತುಂಬಾ ಕ್ರೌಡ್ ಅಂದ್ರೆ ಅಷ್ಟು ಇಲ್ಲ ಸರ್, ಅಷ್ಟು ಜನ ಇದಾರೆ. ನಮ್ಗೆ ಹೊರಗಡೆ ಆಚೆ ಬಂದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಸರ್ ನಿನ್ನೆಯಿಂದ. ಓಕೆ, ಅಷ್ಟು ಜನ ಸೇರಿದ್ದಾರೆ. ಓಕೆ, ಯಾರು ಎಕ್ಸ್ಪೆಕ್ಟೇಷನ್ ಮಾಡೋದಿಕ್ ಆಗದೇ ಇರೋಂತ ಅಷ್ಟು ಜನ. ಎಲ್ಲಿಂದ ಎಲ್ಲಿ ನೋಡಿದ್ರು ಜನನೇ. ಸೊ ಈ ಕಾಲ್ ತುಳಿತದ ಬಗ್ಗೆ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆ? ನೀವಿದ್ದ ಕಡೆನೇ ಆಯ್ತಾ? ನೀವೆಲ್ಲಿದ್ರಿ ಅವಾಗ? ನೀವೆಲ್ಲಿದ್ರಿ ಅವಾಗ ಆ ಟೈಮಲ್ಲಿ ಆ ಕಾಲ್ ತುಳಿತ ಎಲ್ಲ ಆದಾಗ? ನಾವು ತ್ರಿವೇಣಿ ಸಂಗಮದಿಂದ ಆಚೆ ಬರ್ಬೇಕಾದ್ರೆ ನಾವೆಲ್ಲ ಜನ ಒಂದೇ ಸರಿ ಜನ ಎಲ್ಲ ಸೇರಿದಾಗ ನೈಟ್ ಸರ್ ಅವೆಲ್ಲ. ಯಾಕಂದ್ರೆ ಅಮಾವಾಸ್ಯೆ ಸ್ಟಾರ್ಟ್ ಆಯ್ತಲ್ಲ 12 ಗಂಟೆ ಮೇಲೆ. ಕರೆಕ್ಟ್. ಆ ಒಂದು ಟೈಮಲ್ಲೇ ಜನ ಎಲ್ಲ ಒಂದೇ ಸಲ ಸೇರ್ಬೇಕಾದ್ರೆ ಆ ಟೈಮಲ್ಲಿ ಎಲ್ಲ ಜಂಗಳಿ ಜಾಸ್ತಿ ಆಗಿದೆ. ಎಲ್ಲ ಒಟ್ಟಿಗೆ ಸ್ನಾನಕ್ಕೆ ಅಂತ ನುಗ್ಗುದ್ರ ಅನ್ಸುತ್ತೆ ಆ ಟೈಮಲ್ಲಿ ಅಲ್ಲ? ಹೌದು. ಓಕೆ, ನಿಮ್ದು ಆಯ್ತಾ ಈಗ ಶಾಹಿ ಸ್ನಾನ ಮಾಡಿದ್ರ ಅಲ್ಲೇನೆ? ಹ್ಞೂ ಸರ್, ಸ್ನಾನ ಮಾಡ್ಕೊಂಡು ಆಚೆ ಬರ್ಬೇಕಾದ್ರೇನೆ ನಾವು ಮುಂಚೆ ಮಧ್ಯಾಹ್ನನೇ ಸೇರಿದ್ವಿ, 2 ಗಂಟೆಗೆ ಅಲ್ಲಿಗೆ ಹೋಗಿದ್ವಿ. ನಾವ್ ಅಲ್ಲೇ ಇದ್ದು ಸ್ನಾನ ಮಾಡ್ಕೊಂಡು ಮತ್ತೆ ಬರೋಣ ಅಂತ ಅನ್ಕೊಂಡ್ವಿ. ನಿನ್ನೆ ನೈಟ್ ಇಂದಾನು ನಮ್ ಕೂಡ ಎಲ್ಲೋ ಆಚೆ ಬರೋದಿಕ್ಕೆ ಅಷ್ಟು ಕಷ್ಟ. ಸೊ ವ್ಯವಸ್ಥೆ ಬಗ್ಗೆ ಏನ್ ಅನ್ನಿಸ್ತು ಅನಿಲ್ ಕುಮಾರ್ ಅವರೇ? ಸರ್, ಅಲ್ಲಿ ವ್ಯವಸ್ಥೆ ಅನ್ನೋದೇ ಏನು ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಯಾಕಂದ್ರೆ ಜನ ಕ್ರೌಡ್ ಇರೋದ್ರಿಂದ ಕರೆಕ್ಟ್ ನಮ್ಗೆ ಹೊರಗಡೆ ಹೋದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ. ಅಷ್ಟು ಕ್ರೌಡ್ ಇದೆ ಸರ್. ಅಲ್ಲಿ ಅಂಗಡಿಗಳಲ್ಲಿ ಏನ್ ಸಿಗುತ್ತೆ ಅಂತಾನು ಕೂಡ ನಮಗ್ ಗೊತ್ತಿಲ್ಲ. ಊಟ ಏನ್ ಸಿಗುತ್ತೆ ಅಂತಾನು ಗೊತ್ತಾಗ್ತಾ ಇಲ್ಲ. ಬಟ್ ರೋಡ್ಗೆ ಅಷ್ಟು ಬ್ಲಾಕ್ ಆಗ್ತಿದಾವೆ. ಯಾವ ರೋಡಲ್ಲಿ ಹೋಗ್ಬೇಕಂತಾನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆತರ ಆಗ್ಬಿಟ್ಟಿದೆ ಅಲ್ಲಿ ಸಿಚುವೇಶನ್. ಯಾಕಂದ್ರೆ ಕಾರ್ ಪಾರ್ಕಿಂಗ್ ಒಂದ್ ಕಡೆ 15-20 ಕಿಲೋಮೀಟರ್ ನಡಿಬೇಕು. ಅದು ಅಲ್ಲದೆ ಆ ಸಿಟಿಯಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ನಾವು ನಿನ್ನೆ ರಾತ್ರಿಯಿಂದ ಹೊರಗಡೆ ಬರೋದಕ್ಕೆ ಇಷ್ಟು ಟೈಮ್ ತಗೊಂಡಿದ್ವಿ. ಓಕೆ, ಸೊ ಒಟ್ನಲ್ಲಿ ನಿಮ್ ಜೊತೆಲಿ ಇದ್ದವ್ರಂತೂ ನೀವು ಸೇಫ್ ಆಗಿ ಬಂದಿದ್ದೀರಿ ಈಗ? ನಾವೆಲ್ಲ ಸೇಫ್ ಆಗಿ. ಓಕೆ, ಬೇರೆ ಯಾರಾದ್ರೂ ನಿಮಗೆ ಪರಿಚಯದವರು ಕರ್ನಾಟಕದವ್ರು ಯಾರಾದ್ರೂ ಅಲ್ಲಿ ಸಿಕ್ಕಾಕೊಂಡಿರೋದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಸರ್, ನಮ್ಗೆ ಯಾರಿಗೂ ಸಿಗ್ಲಿಲ್ಲ ಯಾರುನು. ಯಾಕಂದ್ರೆ ಆ ಜನ ಇದ್ರಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಹಾಗೆ ಇದೆಯಾ ಅನಿಲ್ ಕುಮಾರ್ ಅವರೇ ಅಲ್ಲಿ ಕ್ರೌಡ್? ಸರ್, ಕ್ರೌಡ್ ಅಲ್ಲ ಸರ್, ಅಷ್ಟು ಕ್ರೌಡ್ ಇದೆ. ಹೆವಿ ಕ್ರೌಡ್, ಹೆವಿ ಟ್ರಾಫಿಕ್. ತುಂಬಾ ಟ್ರಾಫಿಕ್ ಇದೆ. ಓಕೆ, ಅಪ್ರಾಕ್ಸಿಮೇಟ್ ಒಂದು ಸಿಟಿ ಪ್ರಯಾಗ್ರಾಜ್ ಇಂದ 60-70 ಕಿಲೋಮೀಟರ್ಸ್ ವರೆಗೂ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾರು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಆಚೆ ಬರೋದಿಕ್ಕೂ ಆಗ್ತಾ ಇಲ್ಲ. ತಿಂಡಿ ತಿನಿಸು ಏನು ಸಿಗ್ತಾ ಇಲ್ಲ. ಮಾಮೂಲಿ ಕಾಫಿ ಟೀ ಬಿಸ್ಕೆಟ್ ಏನೋ ತಿನ್ಕೊಂಡು ಇದ್ ಮಾಡ್ಬೇಕಷ್ಟೇ ಜನ ಇಲ್ಲಿ. ಓಕೆ, ಸೊ ಈಗ ಅಲ್ಲಿ ಘಾಟ್ಗಳಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತೆ ಬಿಡ್ತಾ ಇದಾರ ಜನ? ಹಂಗೆ ಹೋಗ್ತಾ ಇದಾರೆ ಇನ್ನು? ಸರ್, ಅದು ಹೋಗ್ತಾ ಇದಾರೆ, ಬರ್ತಾ ಇದಾರೆ ಸ್ನಾನ ಮಾಡ್ಕೊಂಡು. ಓಕೆ, ಸರಿ. ಎಲ್ಲಂದ್ರೆ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ಇದಾರೆ ಎಲ್ಲ. ಯಾವಾಗ ಹೋಗಿದ್ದು ನೀವು ಅಲ್ಲಿಗೆ? ಸರ್, ನಾವು ಪ್ರಯಾಗ್ರಾಜ್ ಬಂದು 3 days ಆಗಿದೆ. 3 days. ಬಟ್ ನಾವು ನಿನ್ನೆ ಅಲ್ಲಿ ಸ್ನಾನಕ್ಕೆ ಹೋಗಿದ್ದು 2 ಗಂಟೆ ಹೋಗಿದ್ದು. 2 ಗಂಟೆಯಿಂದ ಮತ್ತೆ ಇವತ್ತು ಆಚೆ ಬರೋದಿಕ್ಕೆ 11 ಗಂಟೆ ಆಗಿತ್ತು. ಓಕೆ. ಹೇಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅನಿಲ್ ಕುಮಾರ್ ಅವರೇ? ಈ ಸತಿ ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪುಣ್ಯ ಸ್ಥಳ ಅಂತೇಳಿ ನಮ್ಗೆ ಅನ್ಸಿದ್ದು. ಬಟ್ ಅದ ಕ್ರೌಡ್ ಸಿಕ್ಕಾಪಟ್ಟೆ ಇದೆ ಸರ್ ಅಷ್ಟೇ. ಕರೆಕ್ಟ್, ಸಹಜ. ಯಾಕಂದ್ರೆ 144 ಇಯರ್ಸಿಗೆ ಒಂದ್ಸತಿ, 12 ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೆಯುತ್ತೆ ನಿಜ. ಆದ್ರೆ 144 ವರ್ಷಕ್ಕೆ ಮಹಾ ಕುಂಭಮೇಳ ಇರೋದ್ರಿಂದ ಜನ ಸಹಜವಾಗಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಅದರಿಂದಾಗಿ ಎಷ್ಟೇ ವ್ಯವಸ್ಥೆ ಏನೇ ಮಾಡಿದ್ರು ಸಮಸ್ಯೆನ ಕಮ್ಮಿ ಮಾಡೋದು ಕಷ್ಟನೇ, ಸ್ವಲ್ಪ ಕಂಟ್ರೋಲ್ ಮಾಡೋದು ನಿಜ. ಹೌದು. ಓಕೆ, ಥ್ಯಾಂಕ್ ಯು. ಹೇಳಿ ಅನಿಲ್. ಮಹಾ ಪುಣ್ಯ ಸ್ಥಳ ಅಲ್ವಾ ಇದು? ನಿಜ. ಅದರಿಂದ ಒಂದು ಸ್ನಾನ ಮಾಡೋಣ ಅಂತೇಳಿ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತಲ್ಲ. ಕರೆಕ್ಟ್ ಅನಿಲ್ ಅವರೇ. ಆ ಒಂದು ಸ್ನಾನ ಮಾಡಿದ್ರೆ ನಮಗೂ ಏನೋ ಒಂದು ಒಳ್ಳೇದಾಗುತ್ತೆ. ಪುಣ್ಯ ಒಂದು ಇದಕ್ಕೆ ಜನ ಎಲ್ಲರೂ ಹೋಗ್ಬೇಕು, ನಾವು ಸ್ನಾನ ಮಾಡ್ಬೇಕು ಆ ಪುಣ್ಯ ಸ್ಥಳದಲ್ಲಿ ಅಂತೇಳಿ ಬರೋದು. ಓಕೆ, ಥ್ಯಾಂಕ್ ಯು ಅನಿಲ್ ಅವರೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನೊಬ್ರು ಲಕ್ಷ್ಮೀಪತಿ ಅಂತ ಹೇಳಿದ್ದಾರೆ, ಮಾತಾಡೋಣ. ನಮಸ್ತೆ ಲಕ್ಷ್ಮೀಪತಿ ಅವರೇ. ಸರ್, ನಮಸ್ತೆ ಸರ್. ಹೇಗೆ ಅನ್ನಿಸ್ತು ಈ ಬಾರಿಯ ಕುಂಭಮೇಳ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ಬಟ್ ಯಾವ ರೀತಿಯಲ್ಲಿ ಈ ರೀತಿ ಜನ ಬರ್ತಾರೆ ಅಂತ ಊಹೆಗೂ ಮೀರಿ ಜನ ಬಂದಿದ್ದಾರೆ. ಸೊ ಹಾಗಾಗಿ ಅವಘಡ ಆಗೋ ಸಾಧ್ಯತೆ ಆಯ್ತು ಅಷ್ಟೇ ಸರ್. ಅಲ್ಲೇ ತುಂಬಾ ಹತ್ತಿರದಲ್ಲೇ ನಾವು ಇದ್ವಿ. ಬಟ್ ಅದೃಷ್ಟವಶಾತ್
ಹೊರಗಡೆ ಪಾರಾಗಿ ಬಂದಿದೀವಿ ಸರ್ ನಾವು. ಓಕೆ, ನಿಮ್ ಕಣ್ಮುಂದೆನೆ ನೋಡಿದ್ರಾ ನೀವು ಹಿಂಗೆಲ್ಲ ಕಾಲ್ ತುಳಿತಾ ನುಗ್ತಾ ಇರೋದೆಲ್ಲ? ಬಟ್ ನೂಕು ನುಗ್ಗುಳಿ ಅದು ಜನಜಂಗುಳಿ ಜಾಸ್ತಿ ಆದಾಗ, ನೂಕು ನುಗ್ಗುಲು ಜಾಸ್ತಿ ಆದಾಗ ನಾವು ಸ್ವಲ್ಪ ಅದನ್ನ ಮುನ್ನೆಚ್ಚರಿಕೆ ತಗೊಂಡು ನಾವು ಹೊರಗಡೆ ಬಂದ್ಬಿಟ್ವಿ ಸರ್. ಓಕೆ. ಅಷ್ಟೊಳಗಡೆ ನಾವು ಸ್ನಾನ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಇದು ನಡೆದಿತ್ತು ಅವುಗಳ. ಬಹುಶಃ ಹೆಂಗಸರೇ ಹೆಚ್ಚು ಸಮಸ್ಯೆಗೀಡಾದ್ರ ಅಂತ. ತುಂಬಾ ಹೆಂಗಸರಿದ್ದಾರೆ ಸರ್, ತುಂಬಾ ಹೆಂಗಸರು ಮಕ್ಕಳ ಸಮೇತ ಬಂದಿದ್ದಾರೆ. ತುಂಬಾ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ತಗೊಂಡ್ ಬಂದಿದ್ದಾರೆ. ಅವ್ರು ಏನೋ ಒಂದು ಅದೃಷ್ಟ ಅನ್ನೋ ಒಂದು ಮಾತಿನ ಪ್ರಕಾರ. ಬಟ್ ತುಂಬಾ ಜಂಗುಳಿ ಜಾಸ್ತಿ ಇದೆ ಸರ್. ವ್ಯವಸ್ಥೆಗೂ ಮೀರಿ ಜಾಸ್ತಿ ಜನ ಇದ್ದಾರೆ. ಅದೇ ಪಾಪ ಅಷ್ಟು ಜನಕ್ಕೆ ಎಲ್ಲಿಂದ ಹೇಗೆ ಅಂತ ವ್ಯವಸ್ಥೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಸಮಸ್ಯೆ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಊಹೆಗೂ ಮೀರಿ ಇದೆ. ನಿಜ. ಇವತ್ತು 100 ಜನ ಬರ್ತಾರೆ ಅನ್ನೋ ಜಾಗದಲ್ಲಿ 10,000 ಜನ ಇದ್ದಾರೆ. ಆ ರೀತಿ ಮಿತಿ ಮೀರಿ ಬಂದಿರೋ ಒಂದು ಕಾರಣ ಈ ರೀತಿ ಒಂದು ಸಣ್ಣ ಅವಘಡ ಆಗಿದೆ ಸರ್. ಯಾರಾದ್ರೂ ನಿಮಗೆ ಗೊತ್ತಿರೋರು ಕರ್ನಾಟಕದವ್ರು ಯಾರಾದ್ರೂ ಸಿಕ್ಕಾಕೊಂಡಿದ್ದಾರೆ ಅಂತ ಏನಾದ್ರು ಮಾಹಿತಿ ಬಂತ? ಇದಾರೆ ಸರ್, ನಮ್ಮ ಸುತ್ತಮುತ್ತ ಹಳ್ಳಿಯವರೇ ಬಂದಿದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿಯಾದಂತ ಒಂದು ಅವ್ಯವಸ್ಥೆ ತರ ಆಗಿದೆ. ಅವ್ರಿಗೆ ಊಟ ಇಲ್ಲ, ಡ್ರೈವರ್ ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ, ಫೋನ್ ಕನೆಕ್ಟಿವಿಟಿ ಸಿಗ್ತಿಲ್ಲ. ಓಕೆ. ಈ ರೀತಿ ಒಂದು ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದಾರೆ. ಅಲ್ಲೇ ಇದ್ದಾರೆ. ಇನ್ನು 3-4 ಅವರ್ ಇಂದ ಅವರು ವೆಹಿಕಲ್ ಹತ್ರ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಡ್ರೈವರ್ ಬಂದಿಲ್ಲ. ಓಕೆ, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಫೋನ್ ಕನೆಕ್ಟಿವಿಟಿನೂ ಆಗ್ತಿಲ್ಲ. ಕನೆಕ್ಟಿವಿಟಿ ಆಗ್ತಿಲ್ಲ ಸರ್. ತುಂಬಾ ಒಂದೇ ಸರಿ ಎಲ್ಲ ಫೋನ್ ಜಾಮ್ ಹಾಕ್ಬಿಟ್ಟಿದೆ. ಓಕೆ. ಊಟ ತಿಂಡಿಗೆಲ್ಲ ಏನಾದ್ರು ವ್ಯವಸ್ಥೆಗಳಲ್ಲಿ? ಊಟ ತಿಂಡಿ ವ್ಯವಸ್ಥೆಗಳು ಬಹಳ ಅನಾನುಕೂಲ ಇದೆ ಸರ್. ಅಲ್ಲಿ ಹೋಟೆಲ್ ಫೆಸಿಲಿಟೀಸ್ ಅಷ್ಟೊಂದು ಆಗಿಲ್ಲ. ಇದ್ರೂ ಕೂಡ ಈ ಜನಕ್ಕೆ ಅದನ್ನ ಸರಿದೂಗ್ಸಕ್ಕಾಗ್ತಿಲ್ಲ. ಕರೆಕ್ಟ್. ಅಷ್ಟು ಜನಕ್ಕೆ ಉಳ್ಕೊಳ್ಳೋದಕ್ಕೆಲ್ಲ ಹೇಗ್ ಮಾಡ್ಕೊಂಡಿದ್ರಿ ವ್ಯವಸ್ಥೆ ನೀವು? ಸರ್, ನಾವು ಒನ್ ಡೇ ಬಿಫೋರ್ ಅಲ್ಲಿ ರೀಚ್ ಆಗಿ ನಾವು ಅಲ್ಲಿ ರೂಮ್ ವ್ಯವಸ್ಥೆ ಮಾಡ್ಕೊಂಡು ಪುನಃ ನಾವು ಅಲ್ಲಿ ಹೋಗಿತ್ತು. ಹೋದ್ಮೇಲೆ 24 ಅವರ್ಸ್ ಆದ್ಮೇಲೆ ಆಚೆ ಬಂದಿದ್ದೀವಿ ಸ್ನಾನ ಮುಗಿಸಿ. ಓಕೆ. ಸರಿ. ಓಕೆ ಲಕ್ಷ್ಮೀಪತಿ ಅವರೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ. ದುಡ್ಡಿನಲ್ಲಿ ಚಿಕ್ಕಬಳ್ಳಾಪುರದಿಂದ 4 ಜನ ಹೋಗಿದ್ರು. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ರು.